ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 4/7/2025 ಶುಕ್ರವಾರ ದಿನ ಏನೇನು ಟ್ರೇಡ್ ಆಗುತ್ತೆ ನೋಡೋಣ. ಓಕೆ, ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಏನು ಡಿಸ್ಕಷನ್ ಮಾಡಿದ್ವಿ ಈ ದಿನ ಗುರುವಾರ ಎಕ್ಸ್ಪೈರ್ ಆಗಿದೆ, ರೈಟ್? ಓಕೆ, ಫಸ್ಟ್ ಡಿಸ್ಕಷನ್ ಮಾಡೋದೇನಪ್ಪಾ ಅಂದ್ರೆ ಟೋಟಲ್ ರೇಂಜ್ನ ಡಿಸ್ಕಷನ್ ಮಾಡಿದ್ವಿ. ದಟ್ ಈಸ್ ಹಿಯರ್ 25,500 ಹಿಡಿದು 25,600 ಒಳಗೆ ಒಂದು ರೇಂಜ್ ಇರುತ್ತೆ. ಆ್ಯಂಡ್ ಈವನ್ 25,400 ಕೂಡ ಒಂದು ಸಪೋರ್ಟ್ ಮಾರ್ಕ್ ಮಾಡಿ ನಿಮ್ಗೆ ಹಾಕಿದ್ದೆ. ಅಂಡ್ ಎಂಡ್ ಆಫ್ ದ ಡೇ ಏನಾಯ್ತಪ್ಪ ಅಂದ್ರೆ 2 ಗಂಟೆ 30 ನಿಮಿಷ ಆಸ್ಪಾಸ್ ಇರಬೇಕು. ಮಾರ್ಕೆಟ್ ಸಡನ್ ಶಾರ್ಪ್ ಫಾಲ್ ಶೋಕಾಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅಂಡ್ ಸಡನ್ಲಿ ಇವನ್ ಪುಟ್ ಅನ್ವೈಂಡಿಂಗ್ ಕೂಡ ಹೆವಿಲಿ ನಡೀತಾ ಇತ್ತು. ಅಂಡ್ ಮಾರ್ಕೆಟ್ ಸಡನ್ಲಿ 25,500 ಇಂದ 25,400 ವರೆಗೂ ಸಖತ್ತಾಗಿ ಮೊಮೆಂಟಮ್ ಮಾಡ್ಕೊಂಡಿದ್ದಾನೆ. ಎನಿವೆ, ಸೊ ಈ ಮೊಮೆಂಟಮ್ ಅಂತೂ ನೀವು ಕ್ಯಾಚ್ ಮಾಡಿರಬಹುದು, ಬಟ್ ಇದ್ರ ಬಗ್ಗೆ ನಾನು ಪೋಸ್ಟ್ ಮಾಡಿಲ್ಲ. ಬಟ್ ಇದ್ರ ಬಗ್ಗೆ ಪೋಸ್ಟ್ ಮಾಡಿದ್ದೆ ಅಂಡ್ ರೇಂಜ್ ಬಗ್ಗೆ ಆಗೋದ್ ಬಗ್ಗೆ ಪೋಸ್ಟ್ ಕೂಡ ಮಾಡಿದೆ. ಎನಿವೆ, ಮಾರ್ಕೆಟ್ ನಲ್ಲಿ ಕಾಲ್ ರೇಟಿಂಗ್ ಕೂಡ ಈಸಿ ಆಗಿತ್ತು. ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡಿರ್ಬೋದು, ಅಥವಾ ಇಲ್ಲಿಂದ ಆದ್ರೆ ಓನ್ಲಿ ಸ್ಕ್ಯಾಲ್ಪ್ ಲೆವೆಲ್ ಒಂದು 50-40 ಪಾಯಿಂಟ್ಸ್ ನ ಟ್ರೈ ಮಾಡಿರಬಹುದು. ಓಕೆ, ಇನ್ನು ನಾಳೆ ಏನ್ ನಡೆಯುತ್ತೆ ಅನ್ನೋದು ತಿಳ್ಕೊಳ್ಳಕ್ಕೆ ಫಸ್ಟ್ ಏನ್ ಮಾಡೋಣ, ಡೇ ಆಂಗಲ್ ಸ್ವಿಚ್ ಮಾಡೋಣ. ಓಕೆ, ಸೊ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಏನ್ ಕಾಣುತ್ತೆ, ಮಾರ್ಕೆಟ್ ಅಗೇನ್ ಇನ್ ದ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಡೇಸ್ ಸ್ವಲ್ಪ ಲೈಟ್ ಆಗಿ ನೆಗೆಟಿವ್ ಆಗಲಿಕ್ಕೆ ಕ್ಲೋಸ್ ಆಗಿದೆ. ಸೊ ಇಟ್ಸ್ ಅರೌಂಡ್ ಓನ್ಲಿ -48 ಪಾಯಿಂಟ್ಸ್ ಫ್ರಮ್ ಪ್ರೀವಿಯಸ್ ಡೇ ಕ್ಲೋಸ್. ಇಷ್ಟು ಗೊತ್ತಾಯ್ತಾ? ವೆರಿ ನೈಸ್. ಸೊ ಇಷ್ಟು ಗೊತ್ತಾದ್ಮೇಲೆ ಈಗ ಮಾಡೋಣಪ್ಪ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದು ಕೆಲಸ. ಸೊ ಮಾರ್ಕ್ ಮಾಡದ್ವಾ, ಲುಕ್ ಹಿಯರ್ 25,400 ಒಂದು ಸಪೋರ್ಟ್ ಇದೆ. ಅದನ್ನ ಬಿಟ್ರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು 25,300. ಈಗ ಮಾರ್ಕೆಟ್ 25,500 ಡಿಫೈನ್ಡೆಡ್ಲಿ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಡೇಸ್. ಓಕೆ, ಮೇಲ್ಗಡೆ ಲೆವೆಲ್ 25,600 ಆಸ್ ಇಟ್ ಈಸ್ ಇಟ್ಕೋಣ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಸೊ ಈಗ 30 ಮಿನಿಟ್ ಸ್ವಿಚ್ ಅಗೇನ್ ಅಂಡ್ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಶುರು. ಓಕೆ, ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಈ ಜಾಗನ ಸಪೋರ್ಟ್ ಆಗಿ ತಗೊಂಡಿದೆ, ಕಾಣ್ತಾ ಇದೆ ಎಲ್ರಿಗೂ. ಸೂಪರ್. ನಿನ್ನೆ ಅಂಡ್ ಇವತ್ತು ಕೂಡ ಮಾರ್ಕೆಟ್ ಅಲ್ಲೇ ಇಲ್ಲೇ ಕ್ಲೋಸ್ ಆಗಿದೆ. ಈಗ ಮಾರ್ಕೆಟ್ ಫೇಲ್ ಆದರೆ ಮ್ಯಾಕ್ಸಿಮಮ್ ಮೊಮೆಂಟಮ್ 25,300. ಓಕೆ, ಹೋಲ್ಡ್ ಮಾಡಿದ್ರೆ ಮ್ಯಾಕ್ಸಿಮಮ್ 25,500. ಎರಡು ಕೆಲಸ ಈಸಿ ಗೊತ್ತಿದೆ. ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ನಂಬರ್ 1 ಪಾಯಿಂಟ್ ಈಸ್ ಕ್ಲಿಯರ್. ಎರಡನೇ ಪಾಯಿಂಟ್, ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ರೆ ತಿಳ್ಕೋಣ. ಲೈಕ್ 25,400 ಹತ್ರ ಕ್ಲೋಸ್ ಆಗಿದಲ್ಲ, 25,450 480 ಓಪನ್ ಆಗಬಹುದು. ಸೊ ಅರ್ಲಿಯರ್ ಲೆವೆಲ್ಸ್ ಆಫ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡಿ ಇಟ್ಕೋಣ. ಓಕೆ, ಮಾರ್ಕೆಟ್ ಇದನ್ನ ಕ್ಲೇಮ್ ಮಾಡ್ಬಿಟ್ಟು ಫೇಲು ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸೆಲ್ಲರ್ ಈಗ ಬಹಳ ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಏಬಲ್ ಟು ಗೋ ಅಪ್ ಸೈಡ್ ಈಸಿಲಿ ಅಂತೂ ಇಲ್ವೇ ಇಲ್ಲ. ಈವನ್ ಈಸಿಲಿ ಕೂಡ ಹೋದ್ರು ಕೂಡ ಅಬ್ಸ್ಟ್ರಕ್ಷನ್ ಸಿಕ್ಕಾಪಟ್ಟೆ ಇದೆ. ಇವ್ರ ಮಾರ್ಕೆಟ್ ನಮ್ಮ ಮೇಲ್ಗಡೆ ಹೋದ್ರು ಕೂಡ ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ಲಿಕ್ಕೆ ಕೊಡ್ತಾರೆ. ಬಟ್ ಈ ಫೋರ್ಸ್ ಅಲ್ಲಿ ಹೋಗೋದಲ್ಲ, ಬಟ್ ಲೈಕ್ ಆಪ್ಷನ್ ಬೈಯಿಂಗ್ ತರ. ಓಕೆ, ಸೊ ಆ ಪ್ರಾಬ್ಲಮ್ ಇದೆ, ಅರ್ಥ ಮಾಡ್ಕೊಳ್ತೀರಿ ಗ್ಯಾಪ್ ಅಪ್ ಆದರೆ ಕೂಡ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯ್ತಪ್ಪ ಅಂತ ತಿಳ್ಕೊಂಡು ಲೈಕ್ 25,360 25,320 ಈ ರೀತಿ ಮಿಡಲ್ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಮಿಡಲ್ ನಮ್ ಕೆಲಸ ಮಾಡೋ ಉಪಯೋಗ ಇಲ್ಲ. ಐದರ್ ಈ ಬೌಂಡ್ರಿ ಬರ್ಲಿ, ಓಕೆ, ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳ್ಳಿ, ಟ್ರೇಡ್ ಮಾಡೋಣ ವಿತ್ ಸ್ಮಾಲ್ ಎಸ್ ಎಲ್, ಟಾರ್ಗೆಟ್ ಅಬೌಟ್ 25,300. ಇದು ನಿಜವಾಗಿದೆ. ಅಂಡ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗ್ಬಿಟ್ಟು 25,300 ಹತ್ರ ಬಂದಿದೆ, ಆಮೇಲೆ ಮಾರ್ಕೆಟ್ ಈ ರೀತಿ ಕೂಡ ಹೋಗ್ಬೋದು, ಸಪೋರ್ಟ್ ತಗೋಬಹುದು. ಬಿಕಾಸ್ ಅರ್ಲಿಯರ್ ಲೆವೆಲ್ ವರ್ಕ್ ಲೈಕ್ ಸಪೋರ್ಟ್. ಲುಕ್ ಹಿಯರ್, ಅರ್ಲಿಯರ್ ರಿಜೆಕ್ಷನ್ ತರ ಕೆಲಸ ಮಾಡ್ತಾ ಇತ್ತು. ಬಟ್ ಫ್ರೀ ಅಂಡ್ ಬೆಸ್ಟ್ ಮೊಮೆಂಟಮ್ ಸಿಗೋದೆಲ್ಲಪ್ಪ ಅಂದ್ರೆ 25,300 ಕೆಳಗಡೆ ಒಂದು ಸಖತ್ತಾಗಿರೋ ಮೊಮೆಂಟಮ್ ಸಿಗುತ್ತೆ. ದಟ್ ಕ್ಯಾನ್ ಇವನ್ ಗೋ ಟು 25,000 ಲೆವೆಲ್, ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್. ಮಿಡಲ್ ಇವೆ ನೋಡ್ಕೊಳ್ತೀರಿ, ಇವೆಲ್ಲ ಸ್ಟ್ರಕ್ಚರ್ಲಿ ಅಪ್ಸೈಡ್ ಆಗಿದೆಯಲ್ಲ, ಇವೆಲ್ಲ ಸಪೋರ್ಟ್ಸ್ ಆಗಿ ಟ್ರೇಡ್ ಮಾಡ್ತವೆ. ಬಟ್ ಮೇಜರ್ ಸಪೋರ್ಟ್ ಅಂತ ಪ್ಲೇ ಆಗೋದು 25,000 ಲೆವೆಲ್ ಹತ್ರ. ಸೊ ಪ್ರೊಬಾಬಲಿ ಮಾರ್ಕೆಟ್ ನಾಳೆ 25,300 ಬ್ರೇಕ್ ಡೌನ್ ಆದ್ರೆ ಫ್ರೀ ವೇ ಇಸ್ ವೇಟಿಂಗ್ ಫಾರ್ ಅಸ್ ಫಾರ್ ಅ ಪುಟ್ ಸೈಡ್ ಹಿಯರ್. ಓಕೆ, ಗ್ಯಾಪ್ ಡೌನ್ ಆಂಗಲ್ ಅಂತ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಅಪ್ ಆಂಗಲ್ ಡಿಸ್ಕಷನ್ ಮಾಡಿದೀವಿ. ಈಗ ಮಾರ್ಕೆಟ್ ಓಪನ್ ಇಂಟ್ರೆಸ್ಟ್ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ. ಇವತ್ತು ಎಕ್ಸ್ಪೈರ್ ಆಗಿದೆ, ಬಟ್ ನೆಕ್ಸ್ಟ್ ವೀಕ್ ಏನ್ ಹೇಳುತ್ತೆ ಅಂತ ತಿಳ್ಕೋಣ. ಸೊ ನೆಕ್ಸ್ಟ್ ವೀಕ್ ಪ್ರಕಾರ ಇಂಪಾರ್ಟೆಂಟ್ಲಿ 25,400 ನಲ್ಲಿ 31 ಲಕ್ಷ ಓಪನ್ ಬಿಲ್ಟಪ್ ಇದೆ. ಸೊ ಸ್ಟಿಲ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ವೆರ್ಸ್ 25,300 ನಲ್ಲಿ 24 ಲಕ್ಷ ಇದೆ. ಇದನ್ನ ಫೇಲ್ ಆದ್ರೆ ಮಾರ್ಕೆಟ್ ನಲ್ಲಿ ಪ್ರತಿ 100 ಪಾಯಿಂಟ್ಸ್ಗೆ ನಿಮಗೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ. ವೆರಸ್ 25,500 ನಲ್ಲಿ ಇವತ್ತು ಹೆವಿಯೆಸ್ಟ್ ಓಪನ್ ಬಿಲ್ಟಪ್ ಆಗಿದೆ, ಅದು ಕೂಡ 65 ಲಕ್ಷ, ಡಬಲ್ ಕಂಪೇರ್ 25,400. ಸೊ 25,500 ಈಗ ಹೈ ರಾಕ್ ಸಾಲಿಡ್ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಯ್ತು ಅಂತ ಕ್ಲಿಯರ್ ಗೊತ್ತಾಯ್ತು ಈಗ. ಓಕೆ, ನೆಕ್ಸ್ಟ್ ಗೋ ಟು ದ ಸೆನ್ಸೆಕ್ಸ್ ಅಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡ್ಕೊಳ್ಳೋಣ. ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್. ಓಕೆ, ನಿನ್ನೆ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ತೀನಿ. ದಟ್ ಇಸ್ ದಿಸ್ 83,200 ಲೆವೆಲ್. ಕರೆಕ್ಟ್, 83,200 ಇಸ್ ಅ ಮೇಜರ್ ಲೆವೆಲ್ ಈಗ ಸದ್ಯ ಮಟ್ಟಿಗೆ. ಅಂಡ್ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಆಗೋದು ಯಾವುದಪ್ಪ ಅದನ್ನ ಮಾರ್ಕ್ ಮಾಡ್ಕೋತೀನಿ. ದಟ್ ಇಸ್ ದಿಸ್. ಓಕೆ, ಇಂಪಾರ್ಟೆಂಟ್ ಲೆವೆಲ್ 83,000 ಹತ್ರ ಬರುತ್ತೆ ಎಕ್ಸಾಕ್ಟ್ಲಿ. ಓಕೆ, ಜಸ್ಟ್ ಲೈಕ್ ನಿಫ್ಟಿ ದಾನ ಕಾಣುತ್ತೆ, ಏನ್ ದೊಡ್ಡ ಚೇಂಜಸ್ ಅಂತೂ ಇಲ್ವೇ ಇಲ್ಲ.
ಓಕೆ, ಇಲ್ಲೂ ಕೂಡ ಅಬ್ಸರ್ವೇಷನ್ ಮಾಡ್ತೀರಿ, ಫ್ಲಾಟ್ ಆಗಿ ಓಪನ್ ಆದರೆ ಸಪೋರ್ಟ್ ಸೈಡ್ ಬೈ ಮಾಡ್ಬೋದು ವಿತ್ ಸ್ಮಾಲ್ ಎಸ್ ಎಲ್ ಫಾರ್ ಟಾರ್ಗೆಟ್ ಅಬೌಟ್ 83,600 ಲೆವೆಲ್ಸ್. ಫೇಲ್ ಆದರೆ 83,000, ಹಾರ್ಡ್ಲಿ ಇಲ್ಲಿ 150 ಪಾಯಿಂಟ್ಸ್ ಆದರೂ ಟ್ರೈ ಮಾಡ್ತೀರಿ. ಈ ಕಡೆ ಆದರೆ 300-400 ಟ್ರೈ ಮಾಡ್ಬೋದು, ಬಟ್ ಪ್ರೊವೈಡೆಡ್ ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಬಿಕಾಸ್ ಸೆಲ್ಲಿಂಗ್ ಹೆವಿ ಇದೆ. ಮಾರ್ಕೆಟ್ ಬೈ ಮಾಡಬೇಕಂದ್ರೆ ಈಸಿಲಿ ಕೂಡ ಮೇಲ್ಗಡೆ ಹೋಗೋದಿಲ್ಲ, ಸ್ವಲ್ಪ ಪ್ರೆಷರ್ ಅನುಭವಿಸುತ್ತೆ. ಓಕೆ, ಇವನ್ ಗ್ಯಾಪ್ ಅಪ್ ಆದ್ರೂ ಕೂಡ ನಿಫ್ಟಿ ತರಾನೇ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ, ಇಲ್ಲ ಇವನ್ ಗ್ಯಾಪ್ ಡೌನ್ ಆದ್ರೆ ಇಲ್ಲಿಂದ ಸಪೋರ್ಟ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ. ಓಕೆ, ಫೇಲ್ ಆದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ, ಇಟ್ ಕ್ಯಾನ್ ಗೋ ಇವನ್ ಟು 82,500 ಲೆವೆಲ್ ಹತ್ರ. ಜಸ್ಟ್ ಲೈಕ್ ನಿಫ್ಟಿ ತರ ನಿಮ್ಗೆ ಕಾಣಬಹುದು, ಈ ಲೆವೆಲ್ ಮೇಜರ್ ಲೆವೆಲ್ ಪ್ಲೇ ಮಾಡುತ್ತೆ, ದಟ್ 82,500 ಹತ್ರ ನೋಡ್ಕೋಬಹುದು. ದಿಸ್ ಇಸ್ ಲೆವೆಲ್ ಕರೆಕ್ಟ್. ಸೊ ಮಾರ್ಕೆಟ್ ಅಲ್ಲಿವರೆಗೆ ಹೋಗೋ ಚಾನ್ಸ್ ಇದೆ. 83,000 ಬ್ರೇಕ್ ಡೌನ್ ಆದರೆ ದೇ ಆರ್ ದ ಮೋಸ್ಟ್ ಫ್ರೀ ವೇ ಈಸಿ. ಓಕೆ, ಇನ್ ಕೇಸ್ 83,600 ಬೈ ಮಿಸ್ಟೇಕ್ ಹೋಲ್ಡ್ ಮಾಡಿದ್ರೆ, ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡಿದ್ರೆ, ಎಕ್ಸ್ಪೆಕ್ಟೆಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಈಸ್ 83,900 ಕರೆಕ್ಟ್. ಸೊ ಎಲ್ಲ ಲೆವೆಲ್ ಡಿಸ್ಕಷನ್ ಮಾಡಾಗಿದೆ, ವ್ಯಾಲ್ಯೂಬಲ್ ಏರಿಯಾಗಳಲ್ಲಿ ಟ್ರೇಡ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀರಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ಕೋತಿದ್ರಿ ನಿನ್ನೆ ಅಥವಾ ಇವತ್ತು ಮುಂಜಾನೆ. ಓಕೆ, ಡಿಸ್ಕಷನ್ ಮಾಡಿದ್ದೇನಪ್ಪ ಅಂದ್ರೆ 57,200 ಲೆವೆಲ್ ಇಸ್ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ಇದೆ. ಮಾರ್ಕೆಟ್ ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಇನ್ನೊಂದು ಡಿಸ್ಕಷನ್ ಇವತ್ತು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೇನಪ್ಪಾ ಅಂದ್ರೆ, ಮಾರ್ಕೆಟ್ ರೇಂಜ್ ಬೌಂಡ್ ಅಥವಾ ಟೈಟ್ ರೇಂಜ್ ಇದೆ, ಅಥವಾ ಇದರ ಮೇಲೆ ಹೋಲ್ಡ್ ಮಾಡಿದ್ರೆ ಹೋಗ್ಬೋದು ಅಥವಾ ಇಲ್ಲ ಅಂತೇಳಿ. ಎನಿವೆ ಮಾರ್ಕೆಟ್ 57,000 ಮಾರ್ಕೆಟ್ ಫೇಲ್ ಮಾಡಿ 56,800 ಹತ್ರ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಮಾಡಿದೆ. ಎನಿವೆ ಇದನ್ನ ನೀವು ಟ್ರೈ ಮಾಡಿರಬಹುದು, ಬಟ್ ಪ್ರೊವೈಡೆಡ್ ಲೆಟ್ ಸಿ ಹಿಯರ್ ಮಾರ್ಕೆಟ್ ನಾಳೆ 56,800 ಬ್ರೇಕ್ ಡೌನ್ ಆದ್ರೆ ಯಾವ ಜಾಗಕ್ಕೆ ಹೋಗಬಹುದು ಅಂತ ತಿಳ್ಕೊಳ್ಳಿಕ್ ಹೋದ್ರೆ, ದಟ್ ಇಸ್ ಹಿಯರ್ 56,500 ಮೇಜರ್ ಲೆವೆಲ್, ರಾಕ್ ಸಾಲಿಡ್ ಸಪೋರ್ಟ್ ನೋಡ್ಕೊಳ್ತೀರಿ ಈ ಲೆವೆಲ್. ಸೊ ನಾಳೆ ಫ್ಲಾಟ್ ಆಗಿ ಓಪನ್ ಆಗಿ ಕೆಳಗಡೆ ಹೋದ್ರೆ ದಿಸ್ ಇಸ್ ಆಪ್ಷನ್ ಬೈಯಿಂಗ್ ಸೆಟಪ್ ಬೆಸ್ಟ್ ಇದೆ ಟ್ರೇಡ್ ತಗೊಳ್ಳಿಕ್ಕೆ. ವೆರಸ್ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ರೆ ಹಾರ್ಡ್ಲಿ ಯು ಕ್ಯಾನ್ ಡೂ ಅ ಸ್ಕ್ಯಾಲ್ಪ್ಸ್ ಓನ್ಲಿ, ಬಟ್ ಫ್ರೀ ವೇ ತರ ಇರೋದಿಲ್ಲ, ಸ್ವಲ್ಪ ಹಿಂಜರಿಕೆ ಅಥವಾ ಹೆದರಿಕೆ ಇದ್ದೇ ಇರುತ್ತೆ. ರೀಸನ್ ಸಿಂಪಲ್ ಇದೆ, ಮಾರ್ಕೆಟ್ ಸೆಲ್ಲಿಂಗ್ ಇದೆ, ಬಾಯಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೆಷರ್ ಕಾಣುತ್ತೆ, ಮಾರ್ಕೆಟ್ ಅಪಚಿ ಆಗುತ್ತೆ ಅಥವಾ ಸೈಡ್ ಬೇಸ್ ಟು ಅಪ್ ಸೈಡ್ ಹೋಗೋ ಚಾನ್ಸ್ ಇರುತ್ತೆ. ಬಿ ಕೇರ್ಫುಲ್. ಈವನ್ ಗ್ಯಾಪ್ ಅಪ್ ಆಂಗಲ್ ಕೂಡ ಲಾಜಿಕಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇನ್ ಮಿಡಲ್ ಆದ್ರೆ ನೋ ಫೋ, ಅಥವಾ ಬಿಕಾಸ್ ಮಾರ್ಕೆಟ್ ನಲ್ಲಿ ಪ್ರತಿ ಆಬ್ಸ್ಟ್ರಕ್ಷನ್ಸ್ ಗಳು ಕಾಯ್ತಾ ಇವೆ. ಅದರ ಬದಲು ಈವನ್ ಗ್ಯಾಪ್ ಡೌನ್ ಆದ್ರೆ ಲೈಕ್ 56,700 ಹತ್ರ ಹೋಗಿ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಆಗ್ತಾ ಇದೆ, ಅಥವಾ ಲೋ ಬ್ರೇಕ್ ಆಗಿ ಇಲ್ಲಿಗೆ ಹೋಗ್ತಾ ಇದ್ರೆ ಕಂಟಿನ್ಯೂ ಟ್ರೈ ಮಾಡಬಹುದು ಫಾರ್ 56,500 ಲೆವೆಲ್ as a ಟಾರ್ಗೆಟ್ ಇಯರ್. ಸೊ ಎನಿವೇ ಅಂಡರ್ಸ್ಟ್ಯಾಂಡ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ. ಫಿನ್ ನಿಫ್ಟಿ ನೋಡ್ಕೋತೀರಿ ಏನ್ ನಡೀತಾ ಇದೆ. ಸೊ ಫಿನ್ ನಿಫ್ಟಿನಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಓಕೆ 26,800 ಮಾರ್ಕೆಟ್ ಫೇಲ್ ಮಾಡ್ತಾ ಇದೆ. ಅಂಡ್ ಈಗ ನೆಕ್ಸ್ಟ್ ಲೆವೆಲ್ ನಮಗೆ ಕಾಣ್ತಾ ಇರುವ ಲೆವೆಲ್ 26,600. ಆಸ್ ಡಿಸ್ಕಸ್ಡ್ ಈ ಲೆವೆಲ್ಗಳು ನಾವು ಪ್ರತಿ ವಾರ ಅಥವಾ ಪ್ರತಿದಿನ ಡಿಸ್ಕಷನ್ ಮಾಡ್ದಂಗೆ ಮಾರ್ಕೆಟ್ ಝೋನ್ ಟು ಝೋನ್ ಹೋಗ್ತಾನೆ ಇದೆ, ನೋಡ್ಕೋಬಹುದು. ಸೊ ಎನಿವೇ ಇನ್ ಕೇಸ್ ನಾಳೆ ಮಾರ್ಕೆಟ್ ಈ ರೀತಿ ಓಕೆ ಇನ್ಕ್ಲೈನ್ಡ್ ಮೊಮೆಂಟಮ್ ಮಾಡ್ತಾ ಅಥವಾ ಏನಾದ್ರು ಪ್ಯಾಟರ್ನ್ ಈ ರೀತಿ ಮಾಡ್ಬಿಟ್ಟು ಫೇಲ್ ಆದ್ರೆ ಟ್ರೈ ಮಾಡ್ತೀರಿ ಟಿಲ್ 26,600 150 to 200 ಪಾಯಿಂಟ್ಸ್ ಇಯರ್ ಫ್ರಮ್ 26,800 ಈಸಿ ಸೆಟಪ್ ಇದೆ ಅಂಡ್ ಟ್ರೈ ಕೂಡ ಮಾಡಬಹುದು. ಇಲ್ಲ ಮಾರ್ಕೆಟ್ ಲೋನೇ ಬ್ರೇಕ್ ಆಗಿ ಕಂಟಿನ್ಯೂ ಹೋದ್ರು ಕೂಡ ಅದು ಕೂಡ ಸೆಟಪ್ ಮಾರ್ಕೆಟ್ 26,600. ಇಲ್ಲ ಗ್ಯಾಪ್ ಅಪ್ ಆದ್ರೆ ಕೂಡ ಮಾರ್ಕೆಟ್ ಇದು ನಿಜ ಅಲ್ಲ ಸಪೋರ್ಟ್, ಬಿಕಾಸ್ ಇದು ಅರ್ಲಿಯರ್ ರೆಸಿಸ್ಟೆನ್ಸ್ ಇದೆ. ಡೆಫಿನೆಟ್ಲಿ ಮಾರ್ಕೆಟ್ ಇಲ್ಲಿ ವಾಪಸ್ ಮಾರ್ಕೆಟ್ ಸೆಲ್ಲಿಂಗ್ ನ ಅನುಭವಿಸುತ್ತೆ, ಲೈಕ್ ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬರುವ ಸಾಧ್ಯತೆ ಹೆವಿ ಇದೆ ಫ್ರಮ್ 26,800 ಲೆವೆಲ್. ಸೊ ಎನಿವೇ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಆಂಗಲ್ ಅಂತ ಡಿಸ್ಕಷನ್ ಮಾಡಿದ್ವಿ. ಲೆಟ್ಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಏನ್ ನಡೀತಾ ಇದೆ. ಸೊ ರೈಟ್ ನಾವು ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತಿದ್ರಿ. ಓಕೆ, ಸ್ಟಾರ್ಟಿಂಗ್ ಬೇಸ್ ಅಲ್ಲಿ ಇದೇ ಸಖತ್ತಾಗಿ ಮೇಲ್ಗಡೆ ಹೋಗಿದ್ದು, ಬಟ್ ಲೈಟ್ ಆಗಿ ಮಾರ್ಕೆಟ್ ಏನಾದ್ರೆ ಸ್ಕಿಡ್ ಆಗಿರ್ತವ ಸ್ಲೋಪಿ ಡೌನ್ ಸೈಡ್ ನ ಶೋಕಾಸ್ ಮಾಡಿದೆ. ಲುಕ್ ಎಟ್ ಹಿಯರ್ ಇಂಪಾರ್ಟೆಂಟ್ ಲೆವೆಲ್ ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ನಾಳೆ ಮಾರ್ಕೆಟ್ ಮೇಕ್ ಆರ್ ಬ್ರೇಕ್ ಅನ್ನೋ ಸಿಚುವೇಶನ್ ಇದೆ. ಸೊ 13,450 ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬಿಟ್ಟು ಹೈಯರ್ ಲೋ ಆದ್ರೆ ಫೈರಿಂಗ್ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಹಿಯರ್. ಓಕೆ, ಇಲ್ಲಿ ಬೆಸ್ಟ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ. ಇದು ಫ್ಲಾಟ್ ಆಗಿ ಆದ್ರೂ ಕೂಡ ಬೆಸ್ಟ್. ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು 13,500 ಹತ್ರ ಓಪನ್ ಆದ್ರೆ ಆವಾಗಲೂ ಕೂಡ ಎಕ್ಸ್ಪೆಕ್ಟೇಷನ್ ಓಕೆ ಮಾರ್ಕೆಟ್ ಇಲ್ಲಿ ರೀಟೆಸ್ಟ್ ಮಾಡಿ ಈ ರೀತಿ ಹೋಗ್ಬೋದು, ಅಥವಾ ಹೈಯರ್ ಲೋ ಮಾಡಿ ಕಂಟಿನ್ಯೂಷನ್ ಆಗುವ ಚಾನ್ಸಸ್ ಇದೆ. ಡೂ ಕೇರ್ಫುಲ್. ಅದೇ ಮಾರ್ಕೆಟ್ ಫೇಲ್ ಆಗತ್ತೆ ಅಂದ್ರೆ ಲೆಟ್ಸ್ ಸಿ ಹಿಯರ್ ಮಾರ್ಕೆಟ್ ಇದರ ಕೆಳಗಡೆ ಲೋವರ್ ಹೈ ಸ್ಟ್ರಕ್ಚರ್ ಮಾಡ್ತಾ ಕೆಳಗಡೆ ಬರಬಹುದು ಟಿಲ್ 13,300 ಲೆವೆಲ್. ಓಕೆ, ಇವನ್ ಗ್ಯಾಪ್ ಡೌನ್ ಆಂಗಲ್ ಆದ್ರೆ ಲುಕ್ ಹಿಯರ್ ಮಾರ್ಕೆಟ್ ಫಿಲ್ ಅಪ್ ಮಾಡಿ ಬರಬಹುದು, ಅಥವಾ ಲೋವರ್ ಹೈ ಮಾಡ್ತಾ ಲೋ ಟಚ್ ಆಗಿ 13,300 ಹತ್ರ ಕೂಡ ಬರಬಹುದು. ಸೊ ಈ ರೀತಿ ಇದೆ ಮಿಡ್ ಕ್ಯಾಪ್ ನಿಫ್ಟಿ. ಲೆಟ್ಸ್ ಸಿ ಹೌ ಇಟ್ ವಿಲ್ ಆಕ್ಟ್ ಟುಮಾರೋ. ಎನಿವೇ ನಾಳೆ ಏನೇನ್ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ಕೆಲವೊಂದು ಸ್ಟಾಕ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ದಟ್ ಇಸ್ ಇನ್ಫೋಸಿಸ್. ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀನಿ, ನೋಡ್ಕೊಳ್ತೀರಿ. ಮಾರ್ಕೆಟ್ ಹ್ಯೂಜ್ ಕಂಜೆಷನ್ ಝೋನ್ ಇದೆ. ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಈಗ ಶೂಟ್ ಡೌನ್ ತರ ಆಗಿದೆ, ಕೆಳಗಡೆ ಹೋಗ್ಬೋದು 1600 ಕೆಳಗಡೆ ಹೋದ್ರೆ. ಮೇಲೆಗಡೆ 1650 ಇದೆ. ಮಾರ್ಕೆಟ್ ಇನ್ನೊಂದಿಷ್ಟು ದಿನ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಅಂತ ಅನಿಸ್ತಾ ಇದೆ. ಇನ್ ಕೇಸ್ 1650 ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಒಂದು ಸಖತ್ತಾಗಿರೋ ಮೊಮೆಂಟಮ್ ಬರುತ್ತೆ ಅಂತ ಚಾನ್ಸಸ್ ಕೂಡ ಹೆವಿ ಇದೆ. ನೋಡೋಣ ಯಾವತ್ ದಿನ ಸಿಗುತ್ತೆ ಆ ದಿನ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ.
ಮಾರುತಿ ಸುಜುಕಿ ಲೋಡ್ಕಿ ಹಿಯರ್ ಏನಾಗಿದೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲುಕ್ 1 2 3 ಕರೆಕ್ಟ್. ಓಕೆ, ರೆಸಿಸ್ಟೆನ್ಸ್ ಲೈನ್ ಇದೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಾಳೆ ಈ ಲೆವೆಲ್ ನ ಕ್ಲಾರಿಫೈ ಮಾಡ್ಕೊಂಡಪ್ಪ 12,800 ಲೆವೆಲ್ ಇದೆ, ಇದನ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡಿದ್ರೆ ಹೈಯರ್ ಚಾನ್ಸ್ ಇದೆ ಮೇಲೆಗಡೆ ಹೋಗೋದಾಗ, ಬಿಕಾಸ್ ವಾಲ್ಯೂಮ್ ಆಲ್ಸೋ ಸಪೋರ್ಟೆಡ್ ದಿಸ್ ಮೂವ್. So target 13,000 and next highest level 13,400, and even it can move to all time highs. So that is 13,500 13,800 ಈ ರೀತಿ ಹೋಗ್ಬೋದು. ನೋಡೋಣ, ಮಾರ್ಕೆಟ್ ಈಗ ಆಂಗಲ್ ಅಂತೂ ಕ್ರಿಯೇಟ್ ಮಾಡ್ಕೊಂಡಿದೆ, ಬ್ರೇಕ್ಔಟ್ ಕಾಯ್ತಾ ಇದೀವಿ. ಸೊ 12,800 ಮೇಲೆಗಡೆ ಮೊಮೆಂಟಮ್ ಆಗ್ತಾ ಇದ್ರೆ ಇಟ್ಸ್ ಅ ಗೋ ಆನ್ ಡಿಪ್. ಓಕೆ, ಲೆಟ್ಸ್ ಸಿ ಅಪೋಲೋ ಹಾಸ್ಪಿಟಲ್ ನೋಡ್ಕೋತೀರಿ. ಓಕೆ, ಗ್ಯಾಪ್ ಅಪ್ ಆದ ತಕ್ಷಣ 2 ದಿನ ಹಾಲ್ಟ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಮೊಮೆಂಟಮ್ ಆಗ್ಲಿಕ್ಕೆ ರೆಡಿ ಆಗಿದೆ. 7,550 ಹತ್ರ ಇದೆ. ಅಂಡ್ ಇದನ್ನ ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಕೂಡ ಮೊನ್ನೆ ಕೂಡ ಅನ್ಕೋತೀನಿ. ಮಾರ್ಕೆಟ್ ಯು ಟರ್ನ್ ತಗೊಂಡಿದೆ, ಮಾರ್ಕೆಟ್ ಫಾಲಿಂಗ್ ದ ಸಿ ರಿಕ್ವೈರ್ ಯು ಟರ್ನ್, ಅಂಡ್ ಈಗ ಕಂಟಿನ್ಯೂ ಆದ್ರೆ ನಾಳೆ ಹೈ ಬ್ರೇಕ್ ಆಗ್ತಾ ಇದ್ರೆ ಆಲ್ ಟೈಮ್ ಹೈ ನ ಮಾರ್ಕೆಟ್ ಕಂಟಿನ್ಯೂಷನ್ ಮಾಡ್ತದೆ. ನಾವು ಓನ್ಲಿ ಟ್ರೇಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ತಾ ಕಂಟಿನ್ಯೂ ಮಾಡೋಣ ಟ್ರೇಡ್ ಮಾಡ್ಲಿಕ್ಕೆ. ಸೊ ಉಲ್ಟಾಸ್ ಸಿ ಹಿಯರ್, ಉಲ್ಟಾಸ್ ನಲ್ಲಿ ಏನ್ ನಡೀತದೆ ರೈಟ್ ನಾವು, ಉಲ್ಟಾಸ್ ಹ್ಯಾಸ್ ಗಿವನ್ ಯು ವಂಡರ್ಫುಲ್ ಬ್ರೇಕ್ಔಟ್ಸ್ ಹಿಯರ್. ಸೊ ಲುಕ್ ಹಿಯರ್, ಅರ್ಲಿಯರ್ ಲೆವೆಲ್ ಇದನ್ನ ಇವನ್ ರೌಂಡಿಂಗ್ ಬಾಟಮ್ ತರ ಸಪೋರ್ಟ್ಸ್ ಕ್ರಿಯೇಟ್ ಕೂಡ ಮಾಡ್ಕೊಂಡು ಹೋಗಿದೆ. ಲುಕ್ ಅಟ್ ದಿಸ್ ಈಸ್ ಅ ವಂಡರ್ಫುಲ್ ಸ್ಟ್ರಕ್ಚರ್, ಕರೆಕ್ಟ್. ಸೊ ವಂಡರ್ಫುಲ್ ಸ್ಟ್ರಕ್ಚರ್, ಸಪೋರ್ಟ್ ಅಂಡ್ ಬ್ರೇಕ್ಔಟ್ ತರ ಕಾಣ್ತಾ ಇದೆ. ಆಸ್ ಪರ್ ದಿಸ್ ನಾವು ಲಾಜಿಕಲಿ ಥಿಂಕ್ ಮಾಡಿದ್ರೆ ಪ್ರೈಸ್ ರೇಂಜ್ ನ ಹಾಕೊಂಡ್ರೆ, ಸೊ ವಿ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ 8% ಮೊಮೆಂಟಮ್ ಫ್ರಮ್ ದಿಸ್ ಬ್ರೇಕ್ಔಟ್. ಸೊ ಅದನ್ನ ಲಾಜಿಕಲ್ ಥಿಂಕ್ ಮಾಡಿದ್ರೆ 1480 ಹತ್ರ ಬರುತ್ತೆ. ಸೊ ಲೆಟ್ಸ್ ಸಿ ಮಾರ್ಕೆಟ್ ನಾಳೆ ಕಂಟಿನ್ಯೂಷನ್ ಮಾಡ್ತಾ ಇದ್ರೆ ವಿ ಎಕ್ಸ್ಪೆಕ್ಟ್ ಟು ಗೋ ಫಾರ್ ಹೈಯರ್ ಲೋ ಸ್ಟ್ರಕ್ಚರ್ ಟು ಫಾರ್ 1480 ಲೆವೆಲ್ಸ್. ಎನಿವೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಬರುತ್ತೆ. ಲೆಟ್ಸ್ ಗೋ ಟಿ ಸಿ ಎಸ್ ನೋಡ್ಕೋತೀರಿ. ನಾನು ನೆಗೆಟಿವ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಟು ಶೋ ಯು ಪ್ರಾಪರ್ಲಿ. ಓಕೆ, ಸದ್ಯದ ಮಟ್ಟಿಗೆ ಈಗ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಿ ಯೂಸಿಂಗ್ ದ ಪ್ಯಾರಲಲ್ ಚಾನಲ್ ಹಿಯರ್. ಅದನ್ನ ಮಾರ್ಕೆಟ್ ಆಲ್ಮೋಸ್ಟ್ ಟಚ್ ಮಾಡೋದನ್ನ ಕಾಣ್ತಾ ಇದೆ. ಅಂಡ್ ಇಲ್ಲಿ ಮೇಲ್ಗಡೆಯಿಂದ ಪ್ರೆಷರ್ ಹೆವಿಲಿ ಕಾಣ್ತಾ ಇದೆ. ದಟ್ ಶೋಸ್ ದಟ್ ಮಾರ್ಕೆಟ್ ಈಸ್ ಲೀನಿಂಗ್ ಟು ದ ಡೌನ್ ಸೈಡ್ ಹಿಯರ್. ಅಂಡ್ ಬ್ರೇಕ್ ಡೌನ್ ಆದ್ರೆ ಸಖತ್ತಾಗಿರೋ ಮೊಮೆಂಟಮ್ ಅಂತೂ ಕಾಯ್ತಾ ಇದೆ. 3,200 ಅಂಡ್ 3,000 ಆಗಬಹುದು ಅನ್ನೋ ಚಾನ್ಸ್ ಇದೆ. ಲೆಟ್ಸ್ ಸಿ ಪಿಡಿಲೈಟ್ ಇಂಡಸ್ಟ್ರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತ ತಿಳ್ಕೊಳ್ಳಿಕ್ಕೆ ನೋಡ್ತೀರಿ. ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ರ ವಾಪಸ್ ಬಂದಿದೆ. ಓಕೆ, ಕಂಟಿನ್ಯೂಸ್ಲಿ ಮೇಲ್ಗಡೆ ಬಂದಿರೋದ್ರಿಂದ ವಿ ವಿಲ್ ಥಿಂಕ್ ದಟ್ ಮಾರ್ಕೆಟ್ ಇನ್ ಕೇಸ್ ವಾಪಸ್ ಆಗಿ 3,140 ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ, ಒಂದ್ಸಲ ಅಲ್ಲ 2 ಸಲ ರಿಜೆಕ್ಷನ್ ಮಾಡಿದ್ದು ಆಫ್ಟರ್ ದಿಸ್ ಬ್ರೇಕ್ ಡೌನ್. ಸೊ ವಾಪಸ್ ಮಾರ್ಕೆಟ್ ಏನ ಹೋಲ್ಡ್ ಮಾಡಿದ್ರೆ ಒಂದು ಸಖತ್ತಾಗಿರೋ ಮೊಮೆಂಟಮ್ ಸಿಗುತ್ತೆ. ಸ್ವಿಂಗ್ ಆಂಗಲ್ ಇಂದ ಟ್ರೈ ಮಾಡಬಹುದು 3,240ನ. ಓಕೆ, ಸೊ ಲೆಟ್ಸ್ ಸಿ ಮಾರ್ಕೆಟ್ ಇದನ್ನ ಎನ್ಕ್ಯಾಶ್ ಮಾಡುತ್ತಾ ಎಂತ ಅಂತೇಳಿ. ಸೊ ಲೆಟ್ಸ್ ಸಿ ಡಿ ಎಲ್ ಎಫ್ ಹ್ಯಾಸ್ ಕಂಟಿನ್ಯೂಡ್. ನಾವು ನೀನೇ ಡಿಸ್ಕಷನ್ ಮಾಡಿದ್ವಿ. ಓಕೆ, ಮಾರ್ಕೆಟ್ ಹೆಂಗಿದ್ರು ಈ ಲೈನ್ ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ, ಸಪೋರ್ಟ್ ಲೈನ್ ನ 835 ಸಮಥಿಂಗ್ ಲೆವೆಲ್ ನ. ಅಂಡ್ ಈಗ ಮಾರ್ಕೆಟ್ ಅಗೇನ್ ರೀಕನ್ಫರ್ಮ್ ದಿಸ್ ಮೊಮೆಂಟಮ್. ಸೊ ಎಸ್, ಮಾರ್ಕೆಟ್ ಈಗ ಕೆಳಗಡೆ ಸ್ಲೋಲಿ ಹೋಗೋ ಚಾನ್ಸ್ ಇದೆ. ಕಾಲ್ ರೇಟಿಂಗ್ ಮಾಡ್ತೀರಿ ಅಂಡ್ ಎಂಜಾಯ್ ಮಾಡ್ತೀರಿ ಮೊಮೆಂಟಮ್ ಹಿಯರ್ ಇಸ್. ಸೊ ಐಚಾರ್ ಮೋಟರ್ ಒಂದು ಕ್ವೆಶನ್ ಇದೆ. ಐಚಾರ್ ಮೋಟರ್ ಏನ್ ನಡೀತಾ ಇದೆ? ಸೊ ರೈಟ್ ನಾವು ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಏನ್ ಕಾಣುತ್ತೆ, ಶೂಟಿಂಗ್ ಸ್ಟಾರ್ ತರ ಕಾಣ್ತಾ ಇರ್ತದ ಅಥವಾ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತಾ ಇದೆ. ಅಂಡ್ ಒನ್ ಮೋರ್ ಪಾಯಿಂಟ್ ಏನ್ ನೋಡ್ಕೋತೀರಪ್ಪ ಅಂದ್ರೆ, ಇದು ನಮಗೆ ಕಾಣ್ತಾ ಇರೋದು ಯಾವ ಲೆವೆಲ್ ಅಲ್ಲಪ್ಪ ಅಂದ್ರೆ ಅರ್ಲಿಯರ್ ರಿಜೆಕ್ಷನ್ ಏರಿಯಾದಲ್ಲಿ. ಅರ್ಲಿಯರ್ ರಿಜೆಕ್ಷನ್ ಏರಿಯಾ ಅಂದ್ರೆ ಇದೆ ನೋಡ್ಕೊಳ್ತೀರಿ. ಈ ಜಾಗದಲ್ಲಿ ನಿಮಗೆ ಇದು ಕ್ರಿಯೇಟ್ ಆಗಿದೆ. ಡೆಫಿನೆಟ್ಲಿ ಇಲ್ಲಿ ಸೆಲ್ಲರ್ ಇದಾರೆ ಅಂತ ಕನ್ಫರ್ಮೇಶನ್ ಪಾಯಿಂಟ್ ನಂಬರ್ 1 ಬೈ ದಿಸ್ ಕ್ಯಾಂಡಲ್ ಸ್ಟಿಕ್ಸ್. ಇನ್ ಕೇಸ್ ಏನಾದ್ರು ನಾಳೆ ನಿಮಗೆ ಟಾಪ್ ಬ್ರೇಕ್ ಆಗಲಿ ಅಥವಾ ಪಾಸಿಟಿವ್ ಮೊಮೆಂಟಮ್ ಸಿಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ವಾಪಸ್ ಈ ರ್ಯಾಲಿ ಏನಾಗಿತ್ತಲ್ಲ ಅದೇ ಸ್ಟೋರಿ ವಾಪಸ್ ಶೋಕಾಸ್ ಮಾಡುತ್ತೆ. ಇದು ಬೇಕಪ್ಪ ಅಂದ್ರೆ ಹಿಸ್ಟಾರಿಕಲಿ ಹೋಗಿ ಚೆಕ್ ಮಾಡ್ಕೋಬಹುದು ವೆರೆವರ್ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ಲೈಕ್ ದಿಸ್. ಓಕೆ, ಸೊ ಲೆಟ್ಸ್ ಸಿ ಮಾರ್ಕೆಟ್ ನಾಳೆ ಏನಾದ್ರು ಟಾಪ್ ಬ್ರೇಕ್ ಆಗಿ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ಕೊಳ್ತಾ ಇದ್ದಾರೆ. ಇಂಟ್ರಾಡೇ ಆಂಗಲ್ ಇಂದ ಚೆಕ್ ಮಾಡ್ಕೊಳ್ಳಿ. ದಟ್ ಇಸ್ ಟಾಪ್ ಅಬೌಟ್ 5760 ಇದೆ. ಇದನ್ನ ಟಾಪ್ ಬ್ರೇಕ್ ಮಾಡಿ ಹೈಯರ್ ಲೋ ಮೊಮೆಂಟಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ 5,900. ಸೊ ಅಲ್ಟಿಮೇಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್. ಓಕೆ, ಅಲ್ಲಿವರೆಗೂ ಹೋಗ್ಬೋದು. ಇಲ್ಲ ಮಾರ್ಕೆಟ್ ಅರ್ಲಿಯರ್ ಬ್ರೇಕ್ ಡೌನ್ ಆಗಿರುವ ಕ್ಯಾಂಡಲ್ ಇದೆ ನೋಡ್ಕೊಂಡು, ಇದಕ್ಕೆ ನಾವು ಬ್ರೇಕರ್ ಬ್ಲಾಕ್ ಅಂತ ಹೆಸರು ಕೊಡ್ತೀವಿ. ಇಲ್ಲೇ ಇನ್ ಕೇಸ್ ಒಂದು ರೆಡ್ ಕ್ಯಾಂಡಲ್ ಆಗ್ತಾ ಇದೆ, ಇದು ನಿಮಗೆ ಪಿನ್ ಬಾರ್ ತರ ಕಾಣ್ತಾ ಇದೆ. ಲೋವರ್ ಹೈ ಸ್ಟ್ರಕ್ಚರ್ ಮಾಡ್ತಾ ಮಾರ್ಕೆಟ್ ಸ್ಲೋಲಿ ಡಿಪ್ ಆಗ್ತಾ ಕೆಳಗಡೆ ಹೋಗೋ ಚಾನ್ಸಸ್ ಹೆವಿ ಇದೆ. ದಟ್ಸ್ ಫಸ್ಟ್ ಟಾರ್ಗೆಟ್ 5,500 ಅಂಡ್ ಡೌನ್ ಸೈಡ್ ಟಾರ್ಗೆಟ್ 5,300. ಲೆಟ್ಸ್ ಸಿ ನಾಳೆ ಏನಾಗುತ್ತೆ ಅಂತ ಹೇಳ ಐಚಾರ್ ಮೋಟರ್ ಕೂಡ. ಎನಿವೆ ಮೋಸ್ಟ್ ಇಂಡೆಕ್ಸ್ ಅನಾಲಿಸಿಸ್ ಕೂಡ ಮಾಡಿದೀವಿ ಏನೇನ್ ಆಗ್ಬಹುದು ಅಂತೇಳಿ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯೂಶಲಿ ಇಂಡಿಯಾ ವಿಕ್ಸ್ ಶುಕ್ರವಾರ ಡೌನ್ ಆಗ್ತಾ ಇರುತ್ತೆ. 2 ದಿನದ ತೀಟಾ ಡಿಕೆ ನಾಳೆನೇ ಆಗ್ತಾ ಇರುತ್ತೆ. ಆಪ್ಷನ್ ಬಯರ್ಸ್ 2 ಸಲ ವಿಚಾರ ಮಾಡಿ ಸರ್, and you can take a trade on that basis. And anyway, ಈಗ ಇಕ್ವಿಟಿ ಟ್ರೇಡ್ ಮಾಡೋರಿದ್ರೆ ನೋ ಪ್ರಾಬ್ಲಮ್ ಸರ್, ನಿಮಗೆ ಫ್ಯೂಚರ್ ನಲ್ಲಿ ಟ್ರೇಡ್ ಮಾಡಿ. ಬಟ್ ಆಪ್ಷನ್ಸ್ ಮಾಡೋರಿದ್ರೆ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ತಗೊಳ್ರಿ, ಹೆಡ್ಜಿಂಗ್ ಪೊಸಿಷನ್ಸ್ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ 2 ದಿನ ತೀಟಾ ಅಂಡ್ ವಿಕ್ಸ್ ಪ್ರಾಬ್ಲಮ್ ಇಂದ ನೀವು ದುಡ್ಡು ಮಾಡ್ಲಿಕ್ಕೆ ಆಗೋದು ಕಷ್ಟ ಆಗತ್ತೆ. ಓಕೆ,
ಏನೋ ಚೇಂಜಸ್ ಇದ್ರು ಏನು ಮಾಡ್ತೀನಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಡೌಟ್ಸ್ ಇರುತ್ತೆ ಅದನ್ನು ಕಮೆಂಟಲ್ಲಿ ಹಾಕ್ತೀರಿ, ಡಿಸ್ಕಷನ್ ಮಾಡೋಣ ಪ್ರೀ ಮಾರ್ಕೆಟ್ನಲ್ಲಿ. ಜುಲೈ 10 ಹಾರ್ಡ್ಲಿ 1 ವೀಕ್ ಟು ಗೋ. ಓಕೆ, ಈಗ ಕ್ಲಾಸಸ್ ಶುರು ಮಾಡೋದ್ರ ಬಗ್ಗೆ ಆಲ್ರೆಡಿ ಹೇಳಾಗಿದೆ. ಇದಾದ್ಮೇಲೆ ಕ್ಲಾಸಸ್ ಶುರು ಮಾಡೋದು 3 ತಿಂಗಳು ತಡ ಆಗುತ್ತೆ. ಮಿಡಲಲ್ಲಿ ಯಾವುದೂ ಕ್ಲಾಸ್ ತಗೊಳ್ಳೋದಿಲ್ಲ. ಸೊ ಇಫ್ ಯು ಆರ್ ವಿಶ್ ಟು ಜಾಯಿನ್ ದ ಕ್ಲಾಸ್, ಎಲ್ಲವನ್ನು ಶುರು ಮಾಡೋದು ಝೀರೋಯಿಂದನೇ, ಬೇಸಿಕ್ದಿಂದನೇ. ಇಷ್ಟ ಆದರೆ ಸಿಲೆಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ, ಓದ್ಕೊಳ್ತೀರಿ, ಓದ್ಕೊಂಡು ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು